ಒಂದು ಜೀವನ ಶೈಲಿಯೇ ಒಂದು ವಿಚಿತ್ರ. ಒಬ್ಬ ಶ್ರೀಸಾಮಾನ್ಯನಾಗಿದ್ದುಕೊಂಡು ಅವರಂಥ ಒಂದು ಐಶ್ವರ್ಯವಂತರಲ್ಲ. ಬಹಳಷ್ಟು ಕನಸುಗಳು ಅವರಿಗಿದ್ದಿರ್ಬೋದು, ಬಹಳಷ್ಟು ಅವರಿಗೆ ವಿಚಾರಗಳು ಅವರಿಗೆ ಇದ್ದಿರ್ಬೋದು, ಒಂದು ಸಮಾಜದ ಪರಿಕಲ್ಪನೆ ಇರ್ಬೋದು. ಆದರೆ ಬಹಳ ದೊಡ್ಡ ಒಂದು ಐಶ್ವರ್ಯವಂತರು ಅಲ್ಲ. ಆದರೂ ಐಶ್ವರ್ಯ ಇಲ್ಲದೆ ಒಂದು ಏನನ್ನು ಶ್ರೀಸಾಮಾನ್ಯ ಮಾಡಬಹುದು ಎಂಬುದನ್ನು ಅವರ ಬದುಕಿನಲ್ಲಿ ಉದ್ದದಲ್ಲಿ ಅವರು ಮಾಡಿ ತೋರಿಸಿದವರು. ಬೇರೆ ಬೇರೆ ವಿಧದಲ್ಲಿ ತೋರ್ಪಡಿಸ್ತಾರೆ. ಹಾಗೆ ಬಹಳ ಕಷ್ಟದಲ್ಲಿ ಹೋಗಿ ಜೀವನ ಮಾಡುವಂಥ ಶೇಖರ ಜಕಾರ ಮುಂಬೈ ಅಂತ ಮಹಾನಗರಕ್ಕೆ ಹೋದ ಮೇಲೆಯೂ ಕೂಡ ಅಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ಳಿ. ಜರ್ನಲಿಸಂನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾಡಿಕೊಂಡು ಒಬ್ಬ ಒಳ್ಳೆಯ ಪತ್ರಕರ್ತ ಮಾತ್ರ ಅಲ್ಲ, ಮುಂಬೈ ಅಂತ ಮಹಾನಗರದಲ್ಲಿ ಯಾರು ಕನ್ನಡಿಗರಿದ್ದಾರೆ, ಯಾರು ಈ 2 ಜಿಲ್ಲೆಗೆ ಸಂಬಂಧಪಟ್ಟವರಿದ್ದಾರೆ, ಅವರೊಟ್ಟಿಗೆ ನಿಕಟವಾದಂಥ ಸಂಬಂಧವನ್ನು ಇಟ್ಟುಕೊಳ್ಳೋದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಚಟುವಟಿಕೆಯನ್ನು, ಕನ್ನಡ ತುಳು ಭಾಷೆಯ ಚಟುವಟಿಕೆಯನ್ನು ಅಲ್ಲಿರುವಂತಹ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಂಡು ತನ್ನ ಅನಿಲ ಸೇವೆಯನ್ನು ಮಾಡಿಕೊಂಡು ಬಂದವರು. ಅವರ ಇಡೀ ಸಂಪಾದಕದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ, ಅದು ಸಿನಿಮಾ ನಟರಿರ್ಬೋದು ಅಥವಾ ಕ್ರಿಕೆಟ್ನ ದೊಡ್ಡ ದೊಡ್ಡ ಸ್ಟಾರ್ಗಳಿರ್ಬೋದು, ಅವರನ್ನೆಲ್ಲ ಹೋಗಿ ಸಂದರ್ಶನ ಮಾಡಿಕೊಂಡು ಬಹಳಷ್ಟು ವರದಿಯನ್ನು ಮಾಡಿಕೊಂಡು ಬಂದವರು. ಸಂಕಲನೆಯನ್ನು ಕೂಡ ಮಾಡಿದವರು. ಮೂಡುಬಿದಿರೆಯಲ್ಲಿರುವಾಗ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರ್ಬೋದು, ನಮ್ಮ ನುಡಿಸಿರಿ ವಿರಾಸತುಗಳಲ್ಲಿರ್ಬೋದು, ಸಕ್ರಿಯವಾಗಿ ಭಾಗವಹಿಸುವುದು ಮಾತ್ರ ಅಲ್ಲ, ಅದರ ಪ್ರತಿ ಒಂದರ ಅದರ ಬಗ್ಗೆ ಚರ್ಚೆ, ಅದರ ಬಗ್ಗೆ ಸುಖ ದುಃಖಗಳನ್ನು ನಮ್ಮೊಟ್ಟಿಗೆ ಯಾವಾಗಲೂ ಹಂಚಿಕೊಂಡು ಇದ್ದಂಥ ಒಬ್ಬ ವ್ಯಕ್ತಿ. ಒಂದು ಟ್ಯೂಷನ್ ಕ್ಲಾಸನ್ನು ಕೂಡ ಅಲ್ಲೇ ಮಾಡಿಕೊಂಡು ಇದ್ದದ್ದು, ಇದೆಲ್ಲವೂ ನಾನು ನೋಡಿದಂಥ ವಿಚಾರ. ಅದು ಯಾರ್ದು ಒಂದು ಕಾಪಿ ತೆಗೆದಲ್ಲ, ಒಂದು ಇಡೀ ಒಂದು ಆದಿ ಗ್ರಾಮೋತ್ಸವದ ಪರಿಕಲ್ಪನೆಯನ್ನು ಅವರು ಮಾಡಿಕೊಂಡು ಹಲವಾರು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಒಂದು ಗ್ರಾಮೋತ್ಸವವನ್ನು ಮಾಡಿ ಒಂದು ಗ್ರಾಮದಲ್ಲಿ ಭಾಷೆಯ ಸಂಸ್ಕೃತಿಯ ಒಂದು ಜಾಗೃತಿಯನ್ನು ಮೂಡಿಸಿಕೊಂಡು ಬಂದವರು. ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅಂತೂ ಅದು ಶೇಖರ ಅಧಿಕಾರ ಅಂತ ಹೇಳುವಾಗ ಅದು ಎಲ್ಲರ ಸಮಾನ ಮನಸ್ಕರ ಮನಸ್ಸಿಗೆ ಬರ್ತದೆ. ಅದು ಕೂಡ ಅವರದೇ ಒಂದು ಚಿಂತನೆ. ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ರಾತ್ರಿ ಇಡೀ ಆ ಒಂದು ಕಾರ್ಯಕ್ರಮವನ್ನು ಮಾಡುವಂತಿದ್ರೆ ಅಷ್ಟು ಸ್ವಲ್ಪ ನಮಗೆ ಒಮ್ಮೊಮ್ಮೆ ಬಹಳ ಇವತ್ತು ಎಷ್ಟು ಅವರು ಅಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಭಾಗವಹಿಸಿದೆ. ಅದು ಮುಂಬೈಯಲ್ಲೂ ಮಾಡಿದ್ರು, ಇಲ್ಲಿ ಬಂದು ಕೂಡ ಒಂದು ಫಿಲ್ಮ್ ಫೆಸ್ಟಿವಲ್, ಅದು ಕೂಡ ಒಂದು ಮಕ್ಕಳಿಗೆ, ಬಹಳ ಮುಖ್ಯವಾಗಿ ಮಕ್ಕಳಿಗೆ, ಸಮಾಜಕ್ಕೆ ಒಂದು ಸದಬಕ್ಕೆ ಬರಬೇಕು ಅಂತ ನೋಡಿಕೊಂಡು ಈಗ ಇರುವಂಥ ಕೆಟ್ಟವಾದಂಥ ಒಂದು ಫಿಲ್ಮ್ಗಳ ಸನ್ನಿವೇಶವನ್ನು ಬಿಟ್ಟುಕೊಂಡು ಇವತ್ತು ಆ ಹಿಂದಿನ ಸಿನಿಮಾಗಳಲ್ಲಿ ಇಟ್ಟುಕೊಂಡು ಅವರ ಆ ಒಂದು ಫಿಲ್ಮ್ ಫೆಸ್ಟಿವಲ್ ಕೂಡ ಇವತ್ತು ನಮಗೆ ನಮ್ಮ ಮನಸ್ಸಿನ ಮೇಲೆ ಇದೆ. ಅವರಿಗೆ ಮುಂಬೈಯಲ್ಲಿ ಇರುವಾಗ ಅದು ಸಣ್ಣ ಒಂದು ಪ್ರಶಸ್ತಿ ಅಲ್ಲ, ಅಗ್ನಿಶಿಖಾ ಮಂಚ್ ಅಂತೇಳಿ ಮಾಧ್ಯಮದ ಪ್ರಶಸ್ತಿ ಅಧಿಕಾರ ಅವರು ಪಡೆದದ್ದು, ಅದು ನಮ್ಮ ದಕ್ಷಿಣ ಜಿಲ್ಲೆ ಸಿಕ್ಕಿದಂಥ ಬಹಳ ದೊಡ್ಡ ಗೌರವ ಅಂತ ನಾನು ನೆನೆಸ್ಕೊಂಡಿದ್ದೇನೆ. ಸಮಾಜದ ಪರಿಕಲ್ಪನೆ ಅವರ ಇದ್ದುಕೊಂಡು ಬಹಳ ಅವರಲ್ಲಿರುವಂಥ ಎಲ್ಲ ಸಮುದಾಯದವರೊಟ್ಟಿಗೂ ಒಂದು ಒಳ್ಳೆಯ ಜೀವನದ ತಿಳುವಳಿಕೆಗಳನ್ನು ಇದ್ದುಕೊಂಡು ಇದ್ದವರು. ಮಾಡಿದಂಥ ನನ್ನ ಸನ್ಮಿತ್ರ ದೇವಪ್ರಸಾದ್ ಶೆಟ್ಟರವರು ಈ ಒಂದು ಆವರಣದೊಳಗೆ ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಬಹಳ ಒಳ್ಳೆಯ ರೀತಿ ಅವರ ಮನದಲ್ಲಿ ಇದರಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ 54 ಕೋಟಿ ಜನ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ನಾವು ಬರೀ ಅಂಕ ಗಳಿಸುವ ಶಿಕ್ಷಣ ಕೊಡುವುದಲ್ಲ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ಇತಿಹಾಸದ ಬಗ್ಗೆ ನಾವು ಅರಿವು ಮೂಡಿಸಬೇಕು. ಈ ಅರಿವು ಮೂಡಿಸಿದ್ರೆ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದ. ತಾಲೂಕು ಘಟಕಕ್ಕೆ ಪ್ರತ್ಯೇಕ ಮಾನ್ಯತೆ ಸಿಕ್ಕಿದೆ. ಮಂಗಳೂರು ಬಿಟ್ಟರೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕಿನ ಸಾಧನೆಗೆ ಸಾಗರದಲ್ಲಿ ರಾಜ್ಯ ಸಮ್ಮೇಳನ ನಡೆದಿತ್ತು. ನನ್ನ ಆಗಿನ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ಈಗ ರಾಷ್ಟ್ರೀಯ ಕಾರ್ಯನಿರತ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ರು. ಆ ಪತ್ರ ನಮ್ಮಲ್ಲಿ ಇತ್ತು. ಮತ್ತೆ ಅಧಿಕಾರ ಬದಲಾವಣೆಗೆ ಎಲ್ಲೆಲ್ಲಿ ಹೋಗಿರ್ಬೋದು. ಇದು
ಅತಿ ಮುಂದೆ ಏನು ಅಂತೇಳಿ, ವಾಟ್ ಇಸ್ ದ ಫ್ಯೂಚರ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್. ಇದು ಈಗ ಮುದ್ರಣ ಮಾಧ್ಯಮ, ಮೊಬೈಲ್ ಬಂತು, ವಾಟ್ಸಪ್ ಬಂತು, ಈಗ ಕೃತಕ ಬುದ್ಧಿಮತ್ತೆ ಬಂತು, ಇನ್ನು ಏನೇನೋ ಆವಿಷ್ಕಾರಗಳು ಬರ್ತಲೇ ಇರ್ತವೆ. ಎಲ್ಲವನ್ನೂ ಕೂಡ ನಾವು ತಾಳ್ಮೆ ಮತ್ತು ಶಾಂತಿಯಿಂದ ಎದುರಿಸಬೇಕಾಗ್ತದೆ. ಈಗ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಯಾರು ತಯಾರಿಲ್ಲ. ನಾನು ಇಲ್ಲಿಗೆ ಬಹಳ ಬೇಗ ಬಂದದ್ದು ಯಾಕಂತ ಹೇಳಿದ್ರೆ ನಡ್ಕೊಂಡು ಬರಲೇಬೇಕು ಅಂತ ಹೇಳಿ. ನಂಗೆ 2-3 ಕಿಲೋಮೀಟರ್ ನಡೆಯೋದಿದ್ರೆ ನಂಗೆ ಸಮಾಧಾನ ಇಲ್ಲ. ಕೆಲವರಿಗೆಲ್ಲ ಆಗುದಿಲ್ಲ. ಈ ಕುತ್ತಿಗೆ ಚೌಟರ ಸೀಮೆಗೆ ಒಳಪಟ್ಟಿದೆ. ಇವತ್ತಿಗೂ ಅದರ ಸಾಕ್ಷಿಯ ಹೆಜ್ಜೆಗಳುಂಟು. ನಮ್ಮ ವಿಶ್ವಕರ್ಮ ಸಮಾಜದ ಕೂಡುವಳಿಕೆ ಇವತ್ತಿಗೂ ಮೂಡುಬಿದಿರೆ ಕಾಳಿಕಾಂಬ ದೇವಸ್ಥಾನಕ್ಕೆ ಸೇರಿದೆ. ಸಾಣೂರು ಗ್ರಾಮ 2 ದೇವಸ್ಥಾನದ ಏನು ತಂತ್ರಿಗಳೇ ಇಲ್ಲಿ ಬರಬೇಕು ಕೂಡುಕಟ್ಟು. ಇದು ಚೌಟರ ಸೀಮೆ ಅಥವಾ ಭೈರವ ಸೀಮೆ, ತಾಲೂಕು ಕಾರ್ಕಳ ಆಗಿರ್ಬೋದು. ಇದು ಚೌಟರ ಸೀಮೆ ಉತ್ತರ ದಿಕ್ಕಿನ ಕೊನೆಯ ಗ್ರಾಮ. ಇದು ಇಲ್ಲಿ ಶ್ರೀಮತಿ ಸಾಗಾಟ ಮಾಡುವಾಗ ನಿರ್ಮಿಸಿದ ಹೊಸ ಆಗ 73ರಲ್ಲಿ, ಅದು 22ರಲ್ಲಿ ಹೋಗಿದೆ. 23-50 ವರ್ಷ ಆದ ಮೂಲಕ ತೆರವಾಗಿದೆ. ಈಗ ಹೊಸ ಸೇತುವೆ ಆಗಿದೆ. ಅವರು ಮುಂಬೈ ಮಹಾನಗರಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯವರು ಇಂಡಿಯಾ ಬುಕ್ ಡಿವಿಷನ್ ಸಂಸ್ಥೆ ಫ್ಯಾಂಟಮ್ ಎನ್ನುವ ಮಕ್ಕಳ ಕಥಾ ಮಾಲಿಕೆ ಪ್ರಕಟವಾಗುತ್ತಿತ್ತು. ಇಂದ್ರಜಾಲ ಕಾಮಿಕ್ಸ್ನಲ್ಲಿ ಅವರು ಮಕ್ಕಳಿಗೆ ರಸಪ್ರಶ್ನೆ ಕೇಳುವ ಜವಾಬ್ದಾರಿ ಅವರಿಗಿತ್ತು. ಸಂಸ್ಥೆ 400 ಕಥಾ ಪುರುಷರ 90 ಮಿಲಿಯನ್ ಹೇಳಿದ್ರೆ 10 ಮಿಲಿಯನ್ ಹೇಳಿದ್ರೆ 1 ಕೋಟಿ, 9 ಕೋಟಿಯಷ್ಟು ಪುಸ್ತಕ ಭಾರತದ ವಿವಿಧ ಭಾಷೆಗಳಲ್ಲಿ ತಂದಿದ್ದಾರೆ. ಇಲ್ಲಿಂದ 3 ಕಿಲೋಮೀಟರ್ ದೂರದ್ದು. ಅವರು ಎಳವೆಯಲ್ಲಿ 2 ವರ್ಷ ಇರುವಾಗಲೇ ಅವರ ತಂದೆ ತಾಯಿ ತೀರಿ ಹೋಗಿದ್ರು. ಅವರು ತಪ್ಪಲಿಯಾಗಿದ್ರು. ಅವರ ಸಂಘದ ಅಧ್ಯಕ್ಷರಾದ ಶೆಟ್ಟಿ ಇವರು ಅದನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಟ್ಟೇನೆ. ಅವ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಕುರಿ ಅವರು ಕೂಡ ಇರ್ತಾರೆ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನ ಆರಂಭಿಸಿದಂತ ಹರ್ಮನ್ ಮೊಗ್ಲಿಂಗ್ ರೂಪಿಸಿದಂತ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ, ಆತ್ಮೀಯರಾಗಿರುವಂತಹ ಮೊಹಮ್ಮದ್. ಈ ಪ್ರಶಸ್ತಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಶಸ್ತಿಯ ಹೆಸರಿಗೆ ಕಾರಣರಾದಂತಹ ಡಾಕ್ಟರ್ ಶೇಖರ್ ಅಜಕಾರಿ ಅವರು. ಇವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಒಂದು ಮಾತನ್ನ DVG ಅವರ ಒಂದು ಮಾತು ನೆನಪಾಗತ್ತೆ. ಒಕ್ತರ ಉಂಟು ಎಲ್ಲರಿಗೆ, ವಕ್ರ ಉಂಟು, ವಕ್ರ ಅಂದ್ರೆ ಮುಖ, ವಕ್ರ ಉಂಟು ಎಲ್ಲರಿಗೆ, ವರ್ಚಸ್ ಓರ್ವರಿಗೆ. ಕತ್ತಿ ಪುಣ್ಯದಲ್ಲುಂಟು, ಶಕ್ತಿ ಸಹಜದಲ್ಲಿ. ಆಯುಧಗಳನ್ನು ನಾವು ಹಣ ಕೊಟ್ಟು ತಗೊಳ್ಬಹುದು, ಅದ ಇನ್ನೊಬ್ರು ಪಡೆಯಬಹುದು, ಅದನ್ನು ಬಳಸುವಂತ ಶಕ್ತಿ ಅದು ನಮ್ಮಲ್ಲೇ ಮೈಗೂಡಿಸ್ಕೊಂಡು ಬರಬೇಕು. ವ್ಯಕ್ತಿ ಪ್ರಭಾವವಿ ಲೋಕ ಚರಿತೆಯ ಕೀಲು, ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ.